8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕತೆ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಆರಂಭಿಕ ಸಂಖ್ಯಾ ಪದ್ಧತಿಗಳು, ಇದರಲ್ಲಿ 4 ಸಂಖ್ಯಾ ಪದ್ಧತಿಗಳನ್ನು ಕೊಟ್ಟಿದ್ದಾರೆ. ಇದನ್ನ ನಾವು ಕಲಿಯೋಣ. ಮೊದಲನೇ ಸಂಖ್ಯಾ ಪದ್ಧತಿ ದೇಹದ ಭಾಗಗಳ ಬಳಕೆ. ಈ ಸಂಖ್ಯಾ ಪದ್ಧತಿಯನ್ನ ಪಪುವಾ ನ್ಯೂ ಗಿನಿಯಾನ ಎನ್ನುವಂತಹ ಗುಂಪಿನ ಜನರು ಉಪಯೋಗಿಸ್ತಾ ಇದ್ರು. ಈ ಗುಂಪಿನ ಜನರು ತಮ್ಮ ದೇಹದ ಭಾಗಗಳನ್ನ, ಕೈಗಳನ್ನ, ಬೆರಳುಗಳನ್ನ ಉಪಯೋಗಿಸಿ ಸಂಖ್ಯೆಗಳನ್ನ ಪ್ರತಿನಿಧಿಸ್ತಾ ಇದ್ರು. ಇಲ್ಲಿ ನೀವು ಚಿತ್ರದಲ್ಲಿ ಕಾಣ್ಬೋದು. ಈ ಚಿತ್ರದಲ್ಲಿ ಕೈಯ ಬೆರಳುಗಳಿಗೆ 1, 2, 3, 4, 5, ಅದೇ ರೀತಿ ಕೈಯ ಭಾಗಗಳಿಗೆ 6, 7, 8, ನಂತರ ಭುಜ, ತಲೆ, ಹಾಗೆ ದೇಹದ ಬೇರೆ ಬೇರೆ ಭಾಗಗಳಿಗೆ ನಂಬರ್ಗಳನ್ನ ಕೊಟ್ಟಿದ್ದಾರೆ, ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಸೊ ಈ ಸಂಖ್ಯಾ ಪದ್ಧತಿಯನ್ನ ಪಪುವಾ ನ್ಯೂ ಗಿನಿಯಾನ ಎನ್ನುವಂತ ಗುಂಪಿನ ಜನರು ಉಪಯೋಗಿಸ್ತಾ ಇದ್ರು. ಇಲ್ಲಿ ಕೈಗಳನ್ನ, ಬೆರಳುಗಳನ್ನ, ದೇಹದ ಬೇರೆ ಬೇರೆ ಭಾಗಗಳನ್ನ ಉಪಯೋಗಿಸಿ ಅವರು ಸಂಖ್ಯೆಗಳನ್ನ ಪ್ರತಿನಿಧಿಸ್ತಾ ಇದ್ರು. ಸೊ ಇದು ಮೊದಲನೇ ಸಂಖ್ಯಾ ಪದ್ಧತಿ. ಆಮೇಲೆ ಎರಡನೇ ಸಂಖ್ಯಾ ಪದ್ಧತಿ ಮೂಳೆ ಮತ್ತು ಉಳಿದ ಮೇಲ್ಮೈಗಳ ಮೇಲೆ ತಾಳೆ ಗುರುತುಗಳು. ಇದು ಅತ್ಯಂತ ಹಳೆಯ ವಿಧಾನ. ಇಲ್ಲಿ ಮೂಳೆಗಳನ್ನ ಉಪಯೋಗಿಸ್ತಾ ಇದ್ರು. ಅದೇ ರೀತಿ ಗುಹೆಯಲ್ಲಿ ಗೋಡೆಗಳ ಮೇಲೆ ಮೇಲ್ಮೈಯಲ್ಲಿ ಕತ್ತರಿಸಿದ ಗುರುತುಗಳನ್ನ ಮಾಡ್ತಾ ಇದ್ರು. ಸೊ ಮೂಳೆಗಳನ್ನ ಅಥವಾ ಗುಹೆಯ ಗೋಡೆಯ ಮೇಲೆ ಕತ್ತರಿಸಿದ ಗುರುತುಗಳನ್ನ ನಾಚ್ ಅಂತ ಹೇಳ್ತಾರೆ. ಈ ಗುರುತುಗಳನ್ನ ಟ್ಯಾಲಿ ಗುರುತುಗಳು ಅಂತ ಹೇಳಿ ಕರೀತಾ ಇದ್ರು. ಈ ರೀತಿ ಗುರುತುಗಳನ್ನ ಮಾಡಿ ಸಂಖ್ಯೆಗಳ ಎಣಿಕೆಗಳನ್ನ, ವಸ್ತುಗಳನ್ನ ಎಣಿಕೆ ಮಾಡ್ತಾ ಇದ್ರು. ಸೊ ಯಾವುದಾದ್ರೂ ಒಂದು ವಸ್ತುವನ್ನ ಎಣಿಕೆ ಮಾಡಬೇಕು ಅಂತಾದ್ರೆ ಆ ವಸ್ತುವಿಗೆ ಗುರುತುಗಳನ್ನ ಹಾಕ್ತಾ ಇದ್ರು. ಆಮೇಲೆ ಅಂತಿಮವಾಗಿ ಎಷ್ಟು ಗುರುತುಗಳಿವೆ ಅಂತ ನೋಡಿಕೊಂಡು ಒಟ್ಟು ವಸ್ತುಗಳ ಸಂಖ್ಯೆಯನ್ನ ಕಂಡುಹಿಡಿತಾ ಇದ್ರು. ಇದು ನಾವು ಮೊದಲನೇ ವಿಧಾನದಲ್ಲಿ ಕಲಿತಂತಹ ಕಡ್ಡಿಗಳ ವಿಧಾನ ಏನಿದೆ ಅದೇ ವಿಧಾನವನ್ನ ಅನುಸರಿಸುತ್ತದೆ. ಆದ್ರೆ ಅಲ್ಲಿ ನಾವು ಕಡ್ಡಿಗಳನ್ನ ಉಪಯೋಗಿಸ್ತಾ ಇದ್ದೆವು, ಇಲ್ಲಿ ಗುರುತುಗಳನ್ನ ಉಪಯೋಗಿಸ್ತೇವೆ. ಗುರುತುಗಳು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿರುವಂತ ಗುರುತುಗಳು ಇಲ್ಲಿ ಕೊಟ್ಟಿಲ್ಲ. ಯಾವುದೇ ಗುರುತುಗಳನ್ನ ಉಪಯೋಗಿಸಿ ನೀವು ವಸ್ತುಗಳ ಎಣಿಕೆಯನ್ನ ಮಾಡ್ಬೋದು. ಹಾಗೆ ಇಲ್ಲಿ ಪುರಾತತ್ವಜ್ಞರು 20,000 ವರ್ಷಗಳ ಹಿಂದಿನ ಮೂಳೆಗಳನ್ನ ಕಂಡುಹಿಡಿದಿದ್ದಾರೆ. ಇದರಲ್ಲಿ ಅವರು 2 ಮೂಳೆಗಳನ್ನ ಕಂಡುಹಿಡಿದಿದ್ದಾರೆ. ಒಂದು ಇಶಾಂಗೋ ಮೂಳೆ, ಇದು 20ರಿಂದ 35,000 ವರ್ಷಗಳ ಹಿಂದಿನ ಮೂಳೆ. ಹಾಗೆ ಇದು ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು. ಹಾಗೆ ಇನ್ನೊಂದು ಮೂಳೆ ಲೆಬುಂಬೋ ಮೂಳೆ. ಈ ಲೆಬುಂಬೋ ಮೂಳೆಯು ದಕ್ಷಿಣ ಆಫ್ರಿಕಾದಲ್ಲಿ ಪತ್ತೆಯಾಗಿದೆ. ಹಾಗೆ ಇದು 44 ವರ್ಷಗಳ ಹಿಂದಿನದು ಅಥವಾ 44 ವರ್ಷಗಳ ಹಳೆಯದು. ಇದರಲ್ಲಿ ನೀವು 29 ನಾಚುಗಳನ್ನ ಕಾಣಬಹುದು, ಅಂದ್ರೆ 29 ಗುರುತುಗಳನ್ನ ಕಾಣಬಹುದು. ಈ ರೀತಿ ಮೂಳೆಗಳನ್ನ ಹಾಗೆ ಗುಹೆಯ ಗೋಡೆಗಳಲ್ಲಿ ಕತ್ತರಿಸಿದ ಗುರುತುಗಳನ್ನ ಮಾಡಿ ಎಣಿಕೆಯನ್ನ ಮಾಡ್ತಾ ಇದ್ರು. ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ಇಶಾಂಗೋ ಮೂಳೆಯನ್ನ ಕೊಟ್ಟಿದ್ದಾರೆ. ಸೊ ಇಶಾಂಗೋ ಮೂಳೆಯಲ್ಲಿ ನೀವು ಇಲ್ಲಿ ಕಾಣ್ಬೋದು ಕಂಬ ಸಾಲುಗಳಲ್ಲಿ ಜೋಡಿಸಲಾಗಿರುವಂತ ಕತ್ತರಿಸಿದ ಗುರುತುಗಳನ್ನ ನೀವು ಕಾಣ್ಬೋದು. ಈ ರೀತಿಯಲ್ಲಿ ಈ ಚಿತ್ರವನ್ನ ನೀವು ಹತ್ತಿರದಿಂದ ನೋಡಿದ್ರೆ ಈ ರೀತಿಯಲ್ಲಿ ಕತ್ತರಿಸಿದ ಗುರುತುಗಳನ್ನ ಇಲ್ಲಿ ಕಾಣ್ತೀರಾ. ಸೊ ಇದು ವಸ್ತುಗಳನ್ನ ಎಣಿಕೆ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇದ್ರು. ಹಾಗೆ ನಂತರ ಲೆಬುಂಬೋ ಮೂಳೆ, ಇಲ್ಲಿ ಕೂಡ ಹಾಗೆ ಇದನ್ನ ಟ್ಯಾಲಿಸ್ಟಿಕ್ ಅಥವಾ ಚಂದ್ರನ ಕ್ಯಾಲೆಂಡರ್ ಆಗಿ ಕೂಡ ಇದನ್ನ ಉಪಯೋಗಿಸ್ತಾ ಇದ್ರು ಅಂತ ಕೂಡ ನಾವಿಲ್ಲಿ ಹೇಳ್ಬೋದು, ನಾವಿಲ್ಲಿ ನೋಡ್ಬೋದು. ಇದು ಎರಡನೇ ವಿಧಾನ. ಆಮೇಲೆ ನಂತರ ಬರುವಂತದ್ದು ಮೂರನೇ ವಿಧಾನ, 2 ಎಣಿಸುವ ಮೂಲಕ ಪಡೆದ ಸಂಖ್ಯಾ ಹೆಸರುಗಳು. ಈ ವಿಧಾನದಲ್ಲಿ 3 ದೇಶಗಳ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಮೊದಲಿಗೆ ಬರುವಂತದ್ದು ಆಸ್ಟ್ರೇಲಿಯಾದ ಗುಮುಲ್ಗಲ್ ಎಂಬ ಸ್ಥಳೀಯ ಜನರ ಗುಂಪಿನ ಬಗ್ಗೆ. ಇವರು ಸಂಖ್ಯೆಗಳನ್ನ ಒಂದು ಹೆಸರಿನ ಮೂಲಕ ಪ್ರತಿನಿಧಿಸ್ತಾ ಇದ್ರು. ಅಂದ್ರೆ 1 ಮತ್ತೆ 2 ಇದನ್ನ ಹೆಸರಿಸ್ಲಿಕ್ಕೆ 1 ಅಂತ ಹೇಳಿದ್ರೆ ಉರಾಪನ್, ಹಾಗೆ 2 ಅಂತ ಹೇಳಿದ್ರೆ ಉಕಾಸರ್ ಎನ್ನುವಂತಹ ವರ್ಡ್ಗಳನ್ನ, ಶಬ್ದಗಳನ್ನ ಉಪಯೋಗಿಸ್ತಾ ಇದ್ರು. ಆಮೇಲೆ ಮುಂದಿನ ಅಕ್ಷರಗಳನ್ನ ಈ ಉರಾಪನ್ ಮತ್ತೆ ಉಕಾಸರನ್ನ ಉಪಯೋಗಿಸಿ ಪ್ರತಿನಿಧಿಸ್ತಾ ಇದ್ರು. ಈಗ ಇಲ್ಲಿ ನೀವು ನೋಡ್ಬೋದು 3 ಅಂತ ಹೇಳಿದ್ರೆ ಉಕಾಸರ್ ಉರಾಪನ್. ಸೊ ಇಲ್ಲಿ ಉರಾಪನ್ ಅಂತ ಹೇಳಿದ್ರೆ 1 ಆಗಿದೆ,
ಹಾಗೆ ಉಕಾಸರ್ ಅಂತ ಹೇಳಿದ್ರೆ 2 ಆಗಿದೆ. ಸೊ 1 ಪ್ಲಸ್ 2 ಅಂತ ಹೇಳಿದ್ರೆ ಎಷ್ಟಾಗ್ತದೆ? 3 ಆಗ್ತದೆ. ಹಾಗೆ ನಾಲ್ಕನ್ನ ಪ್ರತಿನಿಧಿಸಲಿಕ್ಕೆ ಉಕಾಸರ್ ಉಕಾಸರ್. ಇಲ್ಲಿ ಉಕಾಸರ್ ಅಂತ ಹೇಳಿದ್ರೆ 2 ಪ್ಲಸ್ 2, ಸೊ ಇದು 4 ಆಗ್ತದೆ. ಹಾಗೆ 5 ಉಕಾಸರ್ ಉಕಾಸರ್ ಉರಾಪರ್. ಸೊ ಉಕಾಸರ್ ಅಂತ ಹೇಳಿದ್ರೆ 2 ಪ್ಲಸ್ 2 ಪ್ಲಸ್ ಉರಾಪನ್ 5, 2 ಪ್ಲಸ್ 2 ಪ್ಲಸ್ 1. ಹಾಗೆ ಉಕಾಸರ್ ಉಕಾಸರ್ ಉಕಾಸರ್, ಸೊ 2 ಪ್ಲಸ್ 2 ಪ್ಲಸ್ 2. ಈ ರೀತಿಯಲ್ಲಿ 2 ಅಕ್ಷರಗಳನ್ನು ಉಪಯೋಗಿಸಿ, ಮೊದಲಿಗೆ 2 ಶಬ್ದಗಳನ್ನು ಉಪಯೋಗಿಸಿ ಒಂದು ಉರಾಪನ್ ಹಾಗೆ 2 ಉಕಾಸರ್ ಬೇರೆ ಬೇರೆ ಸಂಖ್ಯೆಗಳನ್ನು ಪ್ರತಿನಿಧಿಸ್ತಾ ಇದ್ರು. ಇದನ್ನ ಆಸ್ಟ್ರೇಲಿಯಾದ ಗುಮುಲ್ಗಲ್ ಎನ್ನುವಂತಹ ಸ್ಥಳೀಯ ಗುಂಪಿನ ಜನರು ಉಪಯೋಗಿಸ್ತಾ ಇದ್ರು ಎಣಿಕೆ ಮಾಡಲಿಕ್ಕೆ. ಇದರಲ್ಲಿ ನೀವು ಕೇವಲ 6ರವರೆಗಿನ ನಂಬರ್ಸ್ಗಳನ್ನ ಕಾಣಬಹುದು ಈ ಗುಂಪಿನ ಜನರು ಉಪಯೋಗಿಸ್ತಾ ಇದ್ದಂತ ಕ್ರಮದಲ್ಲಿ. ಹಾಗೆ ಮುಂದೆ ಬರುವಂತ ಸಂಖ್ಯೆಗಳನ್ನ, ಈ ಮೊದಲ 2 ಸಂಖ್ಯೆಗಳು ಏನಿದೆ ಈ ಸಂಖ್ಯೆಗಳನ್ನ ಉಪಯೋಗಿಸಿ ಅವರು ಪ್ರತಿನಿಧಿಸ್ತಾ ಇದ್ರು. ನಂತರ ಅವುಗಳ ಸಂಖ್ಯಾ ಹೆಸರುಗಳು ಹೇಗೆ ರೂಪುಗೊಳ್ಳುತ್ತವೆ ಎಂದು ನೀವು ನೋಡಬಲ್ಲಿರಾ? ಇಲ್ಲಿ ನೀವು ಇದನ್ನೇ ಕೊಟ್ಟಿದ್ದಾರೆ, 3ರ ಸಂಖ್ಯಾ ಹೆಸರು. ಈಗ 3 ಸಂಖ್ಯೆ ಎನ್ನುವಂಥದ್ದು ಅದನ್ನ ಹೇಗೆ ರೂಪುಗೊಂಡಿದೆ? 1 ಮತ್ತೆ 2ನ್ನ ಉಪಯೋಗಿಸಿ, ಉಕಾಸರ್ ಉರಾಪನ್. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. 3ರ ಸಂಖ್ಯಾ ಹೆಸರು 2 ಮತ್ತು 1ರ ಸಂಖ್ಯಾ ಹೆಸರುಗಳಿಂದ ಕೂಡಿದೆ. ಹಾಗೆ 4ರ ಸಂಖ್ಯಾ ಹೆಸರು 2ರ ಸಂಖ್ಯಾ ಹೆಸರುಗಳಿಂದ ಕೂಡಿದೆ. 4ರ ಸಂಖ್ಯಾ ಹೆಸರು ಅಂತ ಹೇಳಿದ್ರೆ ಉಕಾಸರ್ ಉಕಾಸರ್, ಸೊ 2 ಅಂತ ಹೇಳಿದ್ರೆ ಉಕಾಸರ್, ಅದರಿಂದ ಕೂಡಿದೆ. ಇತರ ಸಂಖ್ಯೆಗಳ ಹೆಸರುಗಳು ಹೇಗೆ ರೂಪುಗೊಳ್ಳುತ್ತವೆ? ಹಾಗೆ ಇಲ್ಲಿ ನೀವು ನೋಡ್ಬೋದು 3, 4, 5, 6. 6ನ್ನ ನೀವು ಕಾಣಬಹುದು. 2 ಪ್ಲಸ್ 2 ಪ್ಲಸ್ 2 ಅಂತ ಹೇಳಿದ್ರೆ ಇಲ್ಲಿ ಉಕಾಸರ್ ಉಕಾಸರ್ ಉಕಾಸರ್. ಈ ರೀತಿಯಲ್ಲಿ ಸಂಖ್ಯೆಗಳನ್ನು ಅವರು ಪ್ರತಿನಿಧಿಸ್ತಾ ಇದ್ರು. ಹಾಗೆ ಈ ಗುಮುಲ್ಗಲ್ ಜನರ ಗುಂಪು ಏನಿದೆ, ಇವರು 6ಕ್ಕಿಂತ ದೊಡ್ಡದಾದಂತಹ ಸಂಖ್ಯೆಗಳನ್ನ ರಾಸ್ ಅಂತ ಹೇಳಿ ಕರೀತಾ ಇದ್ರು. ಇದರ ನಂತರ ಬರುವಂಥದ್ದು ದಕ್ಷಿಣ ಅಮೆರಿಕದ ಸ್ಥಳೀಯ ಜನರ ಗುಂಪು, ಹಾಗೆ ದಕ್ಷಿಣ ಆಫ್ರಿಕಾದ ಬುಷ್ಮೆನ್ಗಳ ಗುಂಪು. ಇಲ್ಲಿ ನೀವು ನೋಡ್ಬೋದು ಈ ಚಿತ್ರದಲ್ಲಿ ದಕ್ಷಿಣ ಅಮೆರಿಕ, ಇದು ದಕ್ಷಿಣ ಅಮೆರಿಕ. ಇಲ್ಲಿ ಈ ದಕ್ಷಿಣ ಅಮೆರಿಕದ ಗುಂಪುಗಳ ಹೆಸರು ಬಕೈರಿ, ಸ್ಥಳೀಯ ಜನರ ಗುಂಪು. ಇವರು ಇಲ್ಲಿ ಈ ಸಂಖ್ಯೆಗಳನ್ನ ಪ್ರತಿನಿಧಿಸಲಿಕ್ಕೆ ಈ ಹೆಸರುಗಳನ್ನ ಉಪಯೋಗಿಸ್ತಾ ಇದ್ರು. 1 ಅಂತ ಹೇಳಿದ್ರೆ ಟೋಕಲೆ, 2 ಅಂತ ಹೇಳಿದ್ರೆ ಅಹಾಗೆ, 3 ಅಂತ ಹೇಳಿದ್ರೆ ಅಹಾಗೆ ಟೋಕಲೆ, 4 ಅಂತ ಹೇಳಿದ್ರೆ ಅಹಾಗೆ ಅಹಾಗೆ ಟೋಕಲೆ, ಹಾಗೆ 5 ಅಂತ ಹೇಳಿದ್ರೆ ಅಹಾಗೆ ಅಹಾಗೆ ಅಹಾಗೆ. ಹಾಗೆ ದಕ್ಷಿಣ ಆಫ್ರಿಕಾದ ಬುಷ್ಮೆನ್ ಜನರ ಗುಂಪಿನವರು ಈ ರೀತಿಯ ಹೆಸರುಗಳನ್ನು ಉಪಯೋಗಿಸ್ತಾ ಇದ್ರು. ಇಲ್ಲಿ ನೀವು ಕಾಣಬಹುದು ಕ್ಸ, ಟುವಾ, ಕ್ವಾ, ಟುವಾ ಟುವಾ, ಟುವಾ ಟುವಾ ಟಾ, ಈ ರೀತಿಯಲ್ಲಿ. ಹಾಗೆ ಗುಮುಲ್ಗಲ್ ಆಸ್ಟ್ರೇಲಿಯಾದ ಜನರ ಗುಂಪಿನವರು ಈ ರೀತಿಯ ಹೆಸರುಗಳನ್ನು ಉಪಯೋಗಿಸ್ತಾ ಇದ್ರು. ಈ ರೀತಿಯಲ್ಲಿ ನಾವು 3 ಜನರ ಗುಂಪುಗಳನ್ನು ಇಲ್ಲಿ ಕಾಣಬಹುದು. ಈ 3 ಗುಂಪುಗಳ ಸಂಖ್ಯೆಗಳ ಹೆಸರುಗಳನ್ನ ನೀವು ಗಮನಿಸಿದಾಗ ಇಲ್ಲಿ ನೀವು ಒಂದೇ ರೀತಿಯನ್ನ ಕಾಣಬಹುದು. ಯಾಕೆಂದ್ರೆ ಇವರು ಬಳಸುವಂತ ಸಂಖ್ಯಾ ಪದ್ಧತಿಯಲ್ಲಿ ಸಾಮಾನ್ಯ ಪೂರ್ವಜರು ಹೊಂದಿರ್ಬೋದು. ಇವರೆಲ್ಲರ ದಕ್ಷಿಣ ಆಫ್ರಿಕಾ ಆಗಿರ್ಬೋದು ಅಥವಾ ದಕ್ಷಿಣ ಅಮೆರಿಕ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಇಲ್ಲಿ ವಾಸಿಸುವಂತ ಜನಗಳ ಪೂರ್ವಜರು ಒಂದೇ ಆಗಿರ್ಬೋದು. ಅವರು ಕಾಲಾಂತರದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಬಂದಿರ್ಬೋದು. ಹಾಗಾಗಿ ಎಲ್ಲರೂ ಕೂಡ ಉಪಯೋಗಿಸಿದಂತಹ ಸಂಖ್ಯಾ ಪದ್ಧತಿಯಲ್ಲಿ ನೀವು ಒಂದೇ ರೀತಿಯನ್ನ ಕಾಣಬಹುದು. ಇವುಗಳ ಅದರ ನಂತರ ಗುಮುಲ್ಗಲ್ ಸಂಖ್ಯಾ ಪದ್ಧತಿ ಏನಿದೆ, ಅಲ್ಲಿ ನೀವು 6ರವರೆಗಿನ ಸಂಖ್ಯೆಗಳನ್ನ ಮಾತ್ರ ಹೆಸರು ಅಥವಾ ಎಣಿಕೆಯನ್ನ ಮಾಡಬಹುದು. ಅದಕ್ಕೋಸ್ಕರ ಇಲ್ಲಿ ಗುಂಪುಗಳಲ್ಲಿ ಎಣಿಸುವುದನ್ನ ಅವರು ಪ್ರಾರಂಭಿಸ್ತಾರೆ. ಅಂದ್ರೆ ಗುಂಪುಗಳಲ್ಲಿ ಗುಮುಲ್ಗಲ್ನ ವ್ಯವಸ್ಥೆಯ ಸಂದರ್ಭದಲ್ಲಿ 2ರಂತೆ ಅಥವಾ 5ರಂತೆ ಗುಂಪುಗಳಲ್ಲಿ ಸಂಖ್ಯೆಗಳನ್ನ ಪ್ರತಿನಿಧಿಸುವುದು. ಯಾಕೆಂದ್ರೆ ನಮ್ಮ ಕಣ್ಣುಗಳು ಗುಂಪುಗಳಲ್ಲಿ ಇರುವಂತ ಸಂಖ್ಯೆಯನ್ನ ಬೇಗನೆ ಐಡೆಂಟಿಫೈ ಮಾಡ್ತದೆ. ಹಾಗಾಗಿ ಆ ಗುಂಪುಗಳ ವ್ಯವಸ್ಥೆಯನ್ನ ಉಪಯೋಗಿಸ್ತಾ ಇದ್ರು. ನೀವು ಈವನ್ ರೋಮನ್ ಸಂಖ್ಯೆಯಲ್ಲಿ ಗುಂಪುಗಳ ವ್ಯವಸ್ಥೆಯನ್ನ ನೋಡ್ಬೋದು. 5, 10, 15, ಅಲ್ಲಿ 5ನ ಈ ರೀತಿಯಲ್ಲಿ ನಾವು ಪ್ರತಿನಿಧಿಸ್ತೇವೆ, 10ನ ಈ ರೀತಿಯಲ್ಲಿ. ಸೊ ಅಲ್ಲಿ ಕೂಡ ನಾವು ಗುಂಪಿನ ಸಂಖ್ಯಾ ಪದ್ಧತಿಯನ್ನ ಉಪಯೋಗಿಸ್ತೇವೆ. ಸೊ ಇಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಈಗ ನೀವು ಇದನ್ನ ಕೌಂಟ್ ಮಾಡಬೇಕು ಅಂತ ನಿಮ್ಗೆ ಹೇಳಿದ್ರೆ 1, 2 ಅಂತ ಹೇಳ್ಬೋದು. ಹಾಗೆ ಇಲ್ಲಿ 1, 2, 3, 4 ಅಂತ ಹೇಳ್ಬೋದು. ಇಲ್ಲಿ 1 ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ 1, 2, 3 ಅಂತ ಹೇಳ್ಬೋದು. ಇಲ್ಲಿ
1 2 3 4 5 ಅಂತ ಹೇಳ್ಬೋದು. ಈಗ ಇದರಲ್ಲಿ ಈ ಚಿತ್ರದಲ್ಲಿ ನೀವು ಕಾಣ್ಬೋದು ತುಂಬಾ ವಸ್ತುಗಳಿವೆ, ಸಣ್ಣ ಸಣ್ಣ ಹಾಗೆ ತುಂಬಾ ವಸ್ತುಗಳಿವೆ. ಅದೇ ರೀತಿ ಇಲ್ಲಿ ಕೂಡ ತುಂಬಾ ವಸ್ತುಗಳಿವೆ. ಈ ರೀತಿ ಅಧಿಕ ವಸ್ತುಗಳು ಇದ್ದಾಗ ನಾವು ಅದನ್ನ ಗುಂಪುಗಳಲ್ಲಿ ಎಣಿಕೆಯನ್ನ ಮಾಡ್ಬೋದು. ಗುಂಪುಗಳಲ್ಲಿ ಎಣಿಕೆ ಅಂತ ಹೇಳಿದ್ರೆ ಈಗ ಇಲ್ಲಿ ಮೆಟ್ಟಲುಗಳನ್ನ ಎಣಿಕೆ ಮಾಡಬೇಕು ಅಂತ ಆದ್ರೆ 1 2 3 ಅಂತ ನೀವು ಪ್ರಾರಂಭಿಸುವ ಬದಲು 2ರ ಗುಂಪಲ್ಲಿ ಮಾಡ್ಬೋದು. 2 4 6 8 ಈ ರೀತಿಯಲ್ಲಿ. ಹಾಗೆ ಇಲ್ಲಿ ಪೆನ್ಸಿಲ್ಗಳಿವೆ. ಈ ಪೆನ್ಸಿಲ್ಗಳನ್ನ ಕೌಂಟ್ ಮಾಡಬೇಕು ಅಂತಾದ್ರೆ 3 6 9 ಈ ರೀತಿಯಲ್ಲಿ ಗುಂಪುಗಳಲ್ಲಿ ಮಾಡ್ಬೋದು. ಅಥವಾ ಇಲ್ಲಿ ನೀವು ಫ್ಲವರ್ಸ್ ಅಥವಾ ಹೂವನ್ನ ಕಾಣ್ಬೋದು. ಇದನ್ನ ನೀವು ಕೌಂಟ್ ಮಾಡಬೇಕು ಅಂತಾದ್ರೆ 4 ಹಾಗೆ 8 ಹಾಗೆ 12 16 ಈ ರೀತಿಯಲ್ಲಿ ಕೌಂಟ್ ಅನ್ನ ಮಾಡ್ಬೋದು. ಸೊ ಗುಂಪುಗಳಲ್ಲಿ ಕೂಡ ನಾವು ಕೌಂಟ್ ಅನ್ನ ಮಾಡ್ಬೋದು. ಆದ್ರೆ ಈ ರೀತಿಯಲ್ಲಿ ಗುಂಪುಗಳಲ್ಲಿ ಕೌಂಟ್ ಅನ್ನ ಮಾಡುವಾಗ ನಿಮ್ಗೆ ಕೆಲವೊಂದು ಸಮಸ್ಯೆಗಳು ಎದುರಾಗ್ತವೆ. ಯಾಕೆಂದ್ರೆ ಈ ರೀತಿಯ ಸಂಖ್ಯಾ ಪದ್ಧತಿಯನ್ನ ನೀವು ಅತಿ ಹೆಚ್ಚು ಗಾತ್ರ ಇರುವಂತ ಸಂಖ್ಯೆಗಳಿಗೆ ಉಪಯೋಗಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈಗ ಉದಾಹರಣೆಗೆ ನಿಮಗೀಗ 1 3 4 5 ಎನ್ನುವಂತ ನಂಬರ್ ಅನ್ನ ಕೊಟ್ಟಿದ್ದಾರೆ. ಇದನ್ನು 5ರ ಗುಂಪಿನ ಗಾತ್ರದಲ್ಲಿ ನೀವು ಕೌಂಟ್ ಮಾಡಬೇಕು ಅಂತಾದ್ರೆ 1 3 4 5 ಇದನ್ನ 5ರಿಂದ ಭಾಗಿಸಿದಾಗ 5 2 10 ಹಾಗೆ 2 ಉಳಿತದೆ. 5 4 20 4 5 9 45 ಅಂದ್ರೆ 249 ಸಲ ನೀವು ಆ ರೀತಿಯಲ್ಲಿ ಅದನ್ನ ಕೌಂಟ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಸಂಖ್ಯೆಗಳು ಹೆಚ್ಚಾಗ್ತಾ ಇದ್ದಾಗೆ ಈ ಎಣಿಕೆ ಮಾಡುವಂತ ಕ್ರಮ ಏನಿದೆ ಇದು ಅಷ್ಟೊಂದು ಪರಿಣಾಮಕಾರಿಯಾಗಿ ಇರುವುದಿಲ್ಲ. ಇದರಲ್ಲಿ ಆ ರೀತಿಯ ಸಮಸ್ಯೆಗಳು ಇರ್ತವೆ. ಅದರ ನಂತರ ಬಂದಂತಹ 4ನೇ ಸಂಖ್ಯಾ ಪದ್ಧತಿ ರೋಮನ್ ಸಂಖ್ಯೆಗಳು. ಇಲ್ಲಿ ನಾವು ಕೆಲವೊಂದು ಚಿಹ್ನೆಗಳನ್ನ ಉಪಯೋಗಿಸ್ತೇವೆ. ಚಿಹ್ನೆಗಳನ್ನ ಕೆಲವೊಂದು ಸಂಖ್ಯೆಗಳಿಗೆ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸಿ ನಾವು ಈ ರೋಮನ್ ಸಂಖ್ಯೆಗಳನ್ನ ಪ್ರತಿನಿಧಿಸ್ತೇವೆ. ಇದು ಯುರೋಪಿನಲ್ಲಿ ಕಂಡು ಬಂದಂತಹ ಸಂಖ್ಯಾ ಪದ್ಧತಿ. ಇಲ್ಲಿ ನೀವು 1 ಎನ್ನುವಂತಹ ಸಂಖ್ಯೆಯನ್ನ ಈ ರೀತಿಯಲ್ಲಿ ಪ್ರತಿನಿಧಿಸ್ತೀರಾ. ಹಾಗೆ 2 ಎನ್ನುವಂತಹ ಸಂಖ್ಯೆಯನ್ನ 2 ಈ ರೀತಿಯ ಚಿಹ್ನೆಗಳನ್ನ ಹಾಕಿ ಪ್ರತಿನಿಧಿಸ್ತೀರಾ. 3 ಎನ್ನುವಂಥದ್ದನ್ನ 3 ಚಿಹ್ನೆಗಳನ್ನ ಹಾಕಿ ಪ್ರತಿನಿಧಿಸ್ತೀರಾ. ಆಮೇಲೆ 4 ಎನ್ನುವುದನ್ನ ನಂತರ 4 ಚಿಹ್ನೆಗಳನ್ನ ಹಾಕಿ ಪ್ರತಿನಿಧಿಸ್ಬೋದು. ಅಥವಾ ಇಲ್ಲಿ 5ನ ಇಂಡಿಕೇಟ್ ಮಾಡಲಿಕ್ಕೆ ಇಲ್ಲಿ ನೀವು 5ನ ಈ ರೀತಿಯಲ್ಲಿ ಬರೀತೀರಾ. ಸೊ 5 4 ಅಂತ ಹೇಳಿದ್ರೆ ಅದನ್ನ ಈ ರೀತಿಯಲ್ಲಿ ಪ್ರತಿನಿಧಿಸಬಹುದು. ಸೊ ಇಲ್ಲಿ 1ಕ್ಕೆ ಈ ಚಿಹ್ನೆಯನ್ನು ನಾವು ಉಪಯೋಗಿಸ್ತೇವೆ, 5ಕ್ಕೆ ಈ ಚಿಹ್ನೆಯನ್ನು ಉಪಯೋಗಿಸ್ತೇವೆ, 10ಕ್ಕೆ ಈ ಚಿಹ್ನೆಯನ್ನು ಉಪಯೋಗಿಸ್ತೇವೆ. ಈ ರೀತಿಯಲ್ಲಿ ಸಂಖ್ಯೆಗಳನ್ನ ಇಲ್ಲಿ ವರ್ಗೀಕರಣವಾಗಿ ಮಾಡಿದ್ದಾರೆ. ಈಗ ಉದಾಹರಣೆಗೆ ನಿಮ್ಗೆ 27 ಸಂಖ್ಯೆಯನ್ನ ರೋಮನ್ ಸಂಖ್ಯೆಯಲ್ಲಿ ಬರಿಬೇಕು ಅಂತಾದ್ರೆ ನಾವು ಅದನ್ನ ಡಿವೈಡ್ ಮಾಡ್ಬೇಕು. ಮೊದಲಿಗೆ 27 ಅಂತ ಹೇಳಿದ್ರೆ ಇದರಲ್ಲಿ 10 2 ಸಲ ಬರ್ತದೆ. ನಂತರ ಬರುವಂತದ್ದು 5 ನಂತರ 1 ಪ್ಲಸ್ 1. ಸೊ ಇದನ್ನ ನಾವೀಗ ಬರೀತಾ ಹೋಗ್ಬೋದು. ಸೊ 10 ಅಂತ ಹೇಳಿದ್ರೆ ಎಕ್ಸ್ ಅಂತ ಬರೀತೇವೆ. ಸೊ ಎಕ್ಸ್. ನೆಕ್ಸ್ಟ್ 10 ಅಂತ ಹೇಳಿದ್ರೆ ಪುನಃ ಎಕ್ಸ್. 5 ಅಂತ ಹೇಳಿದ್ರೆ ವಿ. ಆಮೇಲೆ ಇಲ್ಲಿ 1 ಇದೆ, ಆಮೇಲೆ 1 ಇದೆ. ಸೊ ಈ ರೀತಿಯಲ್ಲಿ ಇದನ್ನ ಪ್ರತಿನಿಧಿಸಬಹುದು. ಅದೇ ರೀತಿ 50 ಅಂತ ಬರೀಬೇಕು ಅಂತಾದ್ರೆ 10 ಆದ್ರೆ ಎಕ್ಸ್. ನಾವಿದನ್ನ ಈ ರೀತಿಯಲ್ಲಿ ಬರೆಯುವುದಿಲ್ಲ. ಯಾಕೆಂದ್ರೆ ಎಕ್ಸ್ 10 20 30 40 50 ಈ ರೀತಿಯಲ್ಲಿ ಬರೆಯುವುದಿಲ್ಲ. ಅದರ ಬದಲಿಗೆ 50ನ್ನ ಪ್ರತಿನಿಧಿಸಲಿಕ್ಕೆ ಎಲ್ ಎನ್ನುವಂತ ಚಿಹ್ನೆಯನ್ನ ಉಪಯೋಗಿಸ್ತೇವೆ. ಈ ರೀತಿಯಲ್ಲಿ ನೀವು ಇದನ್ನ ಪ್ರತಿನಿಧಿಸಬಹುದು. ಹಾಗೆ ಇಲ್ಲಿರುವಂತ ಉಪಯೋಗಿಸುವಂತ ಚಿಹ್ನೆಗಳನ್ನ ಹೆಗ್ಗುರುತು ಚಿಹ್ನೆಗಳು ಅಂತ ನಾವು ಹೇಳ್ತೇವೆ. ಹಾಗೆ ಇಲ್ಲಿ 1 ಅನ್ನ ಈ ಚಿಹ್ನೆಯ ಮೂಲಕ ಪ್ರತಿನಿಧಿಸ್ತೇವೆ, 5 ಅನ್ನ ಈ ಚಿಹ್ನೆಯ ಮೂಲಕ, ಎಕ್ಸ್ ಅನ್ನ 10 ಅನ್ನ ಎಕ್ಸ್, 50 ಅನ್ನ ಎಲ್, 100 ಅನ್ನ ಸಿ, 500 ಅನ್ನ ಡಿ, 1000 ಅನ್ನ ಎಂ ಎನ್ನುವಂತ ಚಿಹ್ನೆಯಿಂದ ಪ್ರತಿನಿಧಿಸ್ತೇವೆ. ಈ ರೀತಿಯಲ್ಲಿ ನೀವು ಬೇರೆ ಬೇರೆ ಚಿಹ್ನೆಗಳು ಹಾಗೆ ಸಂಖ್ಯೆಗಳನ್ನ ಇಲ್ಲಿ ಕಾಣಬಹುದು. ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. 2367 ಅಂತ ಕೊಟ್ಟಿದ್ದಾರೆ. 2367. ಇದನ್ನ ನೀವು ರೋಮನ್ ಸಂಖ್ಯೆಯಲ್ಲಿ ಪ್ರತಿನಿಧಿಸಬೇಕು. ಹೇಗೆ ಪ್ರತಿನಿಧಿಸ್ತೀರಾ? ಇಲ್ಲಿ 2367 ಅಂತ ಇದೆ, ಅಂದ್ರೆ 2367. ಇಲ್ಲಿ 2000ದಲ್ಲಿ ಎಷ್ಟು ಸಾವಿರವಿದೆ? 2000 ಇದೆ. ಸೊ 1000 ಪ್ಲಸ್ 1000. ಹಾಗೆ 367ನ ತೆಗೆದುಕೊಂಡ್ರೆ ಇದರಲ್ಲಿ ಎಷ್ಟು 100 ಇದೆ? 100 ಇದೆ. 100 ಪ್ಲಸ್ 100 ಪ್ಲಸ್ 100. ನಂತರ 67 ಅದನ್ನ ಹೇಗೆ ಬರೀಬಹುದು? ಬಿಡಿಸಿ. 50 ಪ್ಲಸ್ 10 ಪ್ಲಸ್ 5 ಪ್ಲಸ್ 1 ಪ್ಲಸ್ 1. ಇದನ್ನ ನಾವೀಗ ರೋಮನ್ ಸಂಖ್ಯೆಗೆ ಕನ್ವರ್ಟ್ ಮಾಡಬೇಕು. ಸೊ 1000 ಅಂತ ಹೇಳಿದ್ರೆ ಎಂ. ನೆಕ್ಸ್ಟ್ ಪುನಃ 1000 ಅಂತ ಹೇಳಿದ್ರೆ ಎಂ.
ಆಮೇಲೆ 100 ಇದೆ, 100 ಅಂತ ಹೇಳಿದ್ರೆ ಸಿ. ನೆಕ್ಸ್ಟ್ 100 ಸಿ, ಪುನಃ 100 ಇದೆ ಸಿ. 50 ಅಂತ ಹೇಳಿದ್ರೆ ಎಲ್, ಹಾಗೆ 10 ಅಂತ ಹೇಳಿದ್ರೆ ಎಕ್ಸ್, ಆಮೇಲೆ 5 ಅಂತ ಹೇಳಿದ್ರೆ ಇಲ್ಲಿ ವಿ, ಹಾಗೆ ನೆಕ್ಸ್ಟ್ 1, ಹಾಗೆ ಅದೇ ರೀತಿ ನೆಕ್ಸ್ಟ್ ಇಲ್ಲಿ 1. ಈ ರೀತಿಯಲ್ಲಿ ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಯಲ್ಲಿ ಇಲ್ಲಿ ವಿ ಎನ್ನುವಂಥದ್ದು 5 ನಂಬರ್ನ ಚಿಹ್ನೆ ಬಿಟ್ಟು ಹೋಗಿದೆ. ಸೊ ನಿಮಗೆ ಈ ರೀತಿಯಲ್ಲಿ ಉತ್ತರ ಬರ್ತದೆ.